ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ನಾನಿವತ್ತು ಮಾಡ್ತಾಯಿದ್ದೀನಿ ಮನೆ ಕ್ಲೀನಿಂಗ್. ಏನಂದರೆ ಸೋಫಾ ಎಲ್ಲ ನೀಟಾಗಿ ಒದ್ರುಕೊಂಡು ಡಸ್ಟೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಡಸ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ನೋಡಿ, ಇದೆಲ್ಲ ಜೋಡಿಸ್ಕೊಂಡಿದ್ದ ನಂತರ ನಾನು ಇವೆಲ್ಲ ಹಾಕ್ಕೋತಿದ್ದೀನಿ. ಸೋಫಾ ಮೇಲೆ ಕವರ್ಸ್ ಎಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೀನಿ. ಮತ್ತು ಈಗ ಧೂಳು ಬಿದ್ದಿರುತ್ತಲ್ಲ ಅದೆಲ್ಲ ಕಸ ಹೊಡ್ಕೊತೀನಿ. ಅದು ಏನಂದರೆ ಈ ಡೆಸ್ಟು ಮನೆಯಲ್ಲಿ ಕಾಲು ಹೆಜ್ಜೆ ಇಡ್ತೀವಲ್ವ ಆಗ್ಲೇ ತುಂಬ ಡೆಸ್ಟ್ ಬಂದುಬಿಡುತ್ತೆ. ಬಟ್ ಈ ನನಗೆ ಸಿಗೋ ಫ್ರೀ ಟೈಮಲ್ಲಿ ಒನ್ ಟೈಮ್ ಸಿಗುತ್ತೆ. ಯಾಕಂದರೆ ನಾನು ಯಾವ ಶಿಫ್ಟ್ ಹೋಗ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಬಟ್ ತುಂಬ ಡೀಪ್ ಕ್ಲೀನ್ ಅಂತಂದರೆ ವೀಕ್ಲಿ ಒಂದ್ಸಲಿ ಸಂಡೇ ಫ್ರೀ ಇರುತ್ತಲ್ಲ ಆಗ ಮಾಡ್ಕೋತೀನಿ. ಡೀಪ್ ಕ್ಲೀನ್ ಮಾಡ್ಕೋತೀನಿ. ಯಾಕಂದರೆ ತುಂಬ ಧೂಳಿರುತ್ತೆ, ಈ ಟಿ ವಿ ಶೋಕೇಶ್ ಮೇಲೆ ಎಲ್ಲ ತುಂಬ ಧೂಳು ಕೂತಿರುತ್ತೆ. ನಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡೋಣ ಅಂತ ರೆಡಿ ಆಗ್ತಿದ್ದೀನಿ. ನಾನು ಈಗ ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿ ಅತ್ತೆ ಹೇಳಿದ್ರು, ಧನುರ್ಮಾಸ ಮೊದಲನೇ ದಿನ ಅಮ್ಮ ಇವತ್ತು ಪೂಜೆ ಮಾಡು ಅಂತ. ಓಕೆ, ಅವರು ಒಳ್ಳೆ ಉದ್ದೇಶದಿಂದ ಹೇಳ್ತಿದ್ದಾರೆ ಅಂದಾಗ ಅವ್ರ ಮಾತು ಯಾಕೆ ಕೇಳಬಾರ್ದು ನಾವು. ನನಗೆ ಅತ್ತೆ ಆಗೋದು, ಅತ್ತೆ ನಾವು ಇಬ್ಬರು ಚೆನ್ನಾಗಿದ್ದರೆ ಒಂದು ಫ್ಯಾಮಿಲಿ ಚೆನ್ನಾಗಿರುತ್ತಲ್ವ. ಹಾಗಾಗಿ ಅವ್ರಿಗೂ ಒಂದು ಒಳ್ಳೆ ಮನಸ್ಸಿಂದ ಹೇಳ್ತಾ ಇದ್ದಾರೆ ಅಂದರೆ ನಾವು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ, ಈಗ ಮೊದಲನೇದಾಗಿ ನನ್ನ ಅಜ್ಜಿ ತಾತ ಅಂತ ನನ್ನ ಸಾಕಿದಂಥವ್ರಿಗೆ ನಾನು ಪೂಜೆ ಮಾಡ್ತಿದ್ದೀನಿ. ಯಾಕೆ ಅಂದರೆ ಅವರು ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ರು. ನನಗೆ ಅಪ್ಪ ಅಮ್ಮ ಇಲ್ಲ, ಬಟ್ ಅವರು ಅಪ್ಪ ಅಮ್ಮ ಇಲ್ಲದೇ ಇರೋ ಥರ ನಾನು ಯಾವತ್ತೂ ನೋಡ್ಕೊಂಡಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಐ ಮಿಸ್ ಯು ಮಾ, ಐ ಲವ್ ಯು ಅಂತ ಹೇಳ್ತಾ, ನಾನು ನಂಬಿರುವಂತಹ ದೇವರು ಅಂದರೆ ರಾಯರು. ಆ ರಾಯರನ್ನು ಯಾವತ್ತೂ ನಾನು ಮರೆಯಲ್ಲ. ನಾನು ಮರೆತರೆ ನನ್ನ ಜೀವನವೂ ಇಲ್ಲ ಅನ್ಕೋತೀನಿ. ನಾನು ಎಷ್ಟೇ ದುಃಖದಲ್ಲಿದ್ದರೂ ಆ ರಾಯರು ನನ್ನನ್ನು ಯಾವುದೇ ಒಂದು ಮುಖಾಂತರ ಬಂದು ಕಾಯ್ತಾರೆ. ಮೊದಲನೇ ಪೂಜೆ ರಾಯರಿಗೆ. ಕಂಪ್ನಿಗೆ ಹೊರಡೋಕ್ಕೆ ಟೈಮ್ ಆಗುತ್ತೆ. ಅದಕ್ಕೆ ಮುಂಚೆ ನಾನು ಈಗ ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ನಾನೇನು ಮಾಡಿದ್ದೆ ಅಂದರೆ ತೊಗರಿಬೇಳೆ ರಸಮ್ ಮತ್ತು ರೈಸ್ ಮಾಡಿದ್ದೆ. ಅದನ್ನು ಈಗ ಊಟ ಮಾಡಿಕೊಂಡು ಬಿಗ್ ಬಾಸ್ ಜೊತೆ ನೋಡಿಕೊಂಡು ಅದು ಎಂಜಾಯ್ ಮಾಡಿಕೊಂಡು ಊಟ ಮುಗಿಸ್ಕೊತಿದ್ದೀನಿ. ಊಟ ಮುಗಿಸ್ಕೊಂಡು ನೆಕ್ಸ್ಟು ಕೈಗೆ ಬಾಡಿ ಲೋಷನ್ ಎಲ್ಲ ಹಚ್ಕೋಬೇಕು. ಬನ್ನಿ, ಕೈಗೆ ಬಾಡಿ ಲೋಷನ್ ಹಚ್ಕೋತೀವಿ ಅಂತಂದರೆ ನಿವ್ಯಾದ ಹಚ್ಕೊಂಡ್ರೆ ತುಂಬ ಕಂಫರ್ಟಬಲ್ ಇರುತ್ತೆ. ನಮಗೆ ಸ್ಕಿನ್ನೂ ಅಷ್ಟೇ ತುಂಬ ಚೆನ್ನಾಗಿ ಆಗುತ್ತೆ. ಬಟ್ ನಿವ್ಯಾ ಅಷ್ಟು ಸೂಪರ್. ನಾನು ಯಾವಾಗಲೂ ನಿವ್ಯಾ ಯೂಸ್ ಮಾಡ್ತೀನಿ. ಅದು ಯೂಸ್ ಮಾಡಿ ಹಚ್ಕೋತಿದ್ದೀನಿ. ಮತ್ತು ಅದಕ್ಕೂ ಮುಂಚೆ ಸ್ವಲ್ಪ ನನಗೆ ಸಿಸ್ಟಮಲ್ಲಿ ವರ್ಕ್ ಇತ್ತು, ಅದನ್ನು ಮುಗಿಸ್ಕೊಳ್ಳೋಣ ಅಂತ ಬಂದೆ. ಮುಗಿಸ್ಕೋತಿದ್ದೀನಿ. ಅದು ಹೆಣ್ಮಕ್ಳ ಜವಾಬ್ದಾರಿ ಅನ್ನೋದು ಎಷ್ಟಿರುತ್ತೆ ನೋಡಿದ್ರ ನೀವೇ. ತುಂಬ ಇರುತ್ತೆ. ಎಲ್ಲ ಕಡೆನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹೆಣ್ಮಕ್ಳು ಪ್ರತಿಯೊಂದರಲ್ಲೂ ಮೇಲ್ಕೈ ಆಗಿರ್ತಾರೆ. ಎಲ್ಲ ಕೆಲಸದಲ್ಲೂ ಹೊರಗಡೆ ದುಡಿಯೋತಾಗಿಂದ ಮತ್ತು ಹೊಲದ ಕೆಲಸ ಮಾಡ್ಬೋದು, ಏನೇ ಕೆಲಸ ಮಾಡ್ಬೋದು. ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದಿರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಬಟ್ ಎಲ್ಲ ಕೆಲಸ ಅಂತ ಈ ಕೆಲಸ ಬರಲ್ಲ ಅಂತ ಯಾವುದ್ರಲ್ಲೂ ಹಿಂದೆ ನಿಲ್ಲಲ್ಲ ಹೆಣ್ಮಕ್ಳು. ಪ್ರತಿಯೊಂದರಲ್ಲೂ ಅಡುಗೆ ಮತ್ತು ಮನೆ ಕೆಲಸ ಮತ್ತು ಆಫೀಸ್ ಕೆಲಸ ಪ್ರತಿಯೊಂದರಲ್ಲೂ ನಾನು ಇರ್ತೀನಿ, ನಾನು ಮುಂದೆ ನುಗ್ತೀನಿ ಅನ್ನೋ ಒಂದು ಛಲ ಇರುತ್ತೆ ಹೆಣ್ಮಕ್ಳಲ್ಲಿ. ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ. ಈಗಿನ ಜನ್ರೇಷನಲ್ಲಿ ಎಷ್ಟು ಜನ ದುಡಿತಾ ಇಲ್ವಾ, ಆಚೆ ಹೋಗಿ ಎಷ್ಟು ಜನ ದುಡಿತಿದ್ದಾರೆ. ಅವ್ರಿಗೆಲ್ಲ ಒಂದು ಸಲ್ಯೂಟ್ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೀವೆಲ್ಲರೂ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಏನಪ್ಪ ಇವತ್ತು ಅಂತಂದರೆ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ಕೊಂಡು ಬಂದಲ್ಲ, ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ಈಗ. ಯಾಕಂದರೆ ನಮ್ಮ ಮಂಗಳಸೂತ್ರ ಬಂದಿದೆ ಗುರು, ಏನು ಹೋಗಬೇಕು. ಈಗ 12ಗೆ ಬಿಡ್ತಿದ್ದೀನಿ ಮನೆ, ಮತ್ತು ಮಿಡ್ನೈಟಲ್ಲಿ 12ಗೆ ಬರ್ತೀನಿ. ಬಾಯ್, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬಾಯ್, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬಾಯ್ ಬಾಯ್, ಲವ್ ಯು ಗಾಯ್ಸ್.